ನಟಿ ಉಮಾಶ್ ಅವರಿಗೆ ನನ್ನ ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಮೇಡಮ್, ಈಗ ಅಮ್ಮನವರ ಅಂತಿಮ ದರ್ಶನವನ್ನು ಮಾಡ್ಕೊಂಡು ಬಂದ್ರಿ. ಒಂದು ಮೆಮೊರಿಯನ್ನು ನೀವು ಹೇಳ್ಕೊಳ್ಳುವಂಥದ್ದಾದ್ರೆ ಮೇಡಮ್, ಅವರ ಮತ್ತು ನಿಮ್ಮ ಒಡನಾಟದ ಬಗ್ಗೆ. ನೋಡಿ, ಕಲಾವಿದರಿಗಿಂತಲೂ ಹೆಚ್ಚಾಗಿ ಗಾಯಕಿಯರ ಜೊತೆ, ಮ್ಯೂಸಿಷಿಯನ್ಸ್ ಜೊತೆ ಅವ್ರ ಸಂಬಂಧಗಳು ಹೆಚ್ಚಾಗಿರ್ತವೆ. ಆದರೆ ನಾವು ಆಗೊಮ್ಮೆ ಈಗೊಮ್ಮೆ ಅವರನ್ನು ಭೇಟಿ ಮಾಡಿದಂಥದ್ದು. ಆದರೂ ಕೂಡ ಅವರನ್ನು ಭೇಟಿ ಮಾಡಬೇಕು ಅನ್ನೋ ತವಕ ಇದೆಯಲ್ಲ, ಅದು ಬಹಳ ದೊಡ್ಡದು ನಮ್ಗಳಿಗೆ. ಅಂದರೆ ಎಲ್ಲರನ್ನೂ ಭೇಟಿ ಮಾಡಬೇಕು ಅಂತ ಅನ್ಸಲ್ಲ, ಕೆಲವೇ ಜನಗಳನ್ನು ಭೇಟಿ ಮಾಡಬೇಕು ಅಂತ ಅನ್ಸೋದು. ಹಾಗೆ ಒಂದು ಸುಮಾರು ಸಲ ನಾವುಗಳು ರೆಕಾರ್ಡಿಂಗ್ ಥಿಯೇಟ್ರಲ್ಲಿ ಅಲ್ಲಿ ಇಲ್ಲಿ ಸಿಕ್ಕಾಗ ಭೇಟಿ ಮಾಡಿದ್ದೇವೆ, ಕಾಲಿಗೆ ನಮಸ್ಕಾರ ಮಾಡಿದ್ವಿ. ನಮ್ಗೆ ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ತಗೊಳ್ಳೋದೇ ಒಂದು ದೊಡ್ಡ ವಿಷಯ ನಮಗೆ. ಅಂದರೆ ಅವ್ರ ಆಶೀರ್ವಾದ ಅನ್ನೋಂಥದ್ದು ಅಷ್ಟು ಪ್ರಬಲವಾಗಿರ್ತದೆ ಅನ್ನೋ ನಂಬಿಕೆ. ಯಾಕೆಂದರೆ ಒಂದು ದೈವಿಕ ಪ್ರಜ್ಞೆ ಇರ್ತಕ್ಕಂಥವ್ರು ಅವರೆಲ್ಲರೂ ಕೂಡ. ಅಷ್ಟು ಸುಲಭ ಅಲ್ಲ ಅವರೆಲ್ಲನೂ ಕೂಡ. ಅವರು ನಾವು ನೋಡೋದಕ್ಕೆ ಒಬ್ಬ ಹಾಡುಗಾರ್ತಿ ಅಂತ ಅನ್ಸ್ಬಿಡುತ್ತೆ, ನೋಡೋದು ಗಾಯಕಿ ಅನ್ಸ್ಬಿಡುತ್ತೆ. ಅದೆಲ್ಲವನ್ನು ಮೀರಿ ಬೆಳೆದಂಥವ್ರು. ಇನ್ನೊಂದು ಸ್ಮಾರಕದ ವಿಚಾರ ಚರ್ಚೆ ಆಗ್ತಿರುವಂತದ್ದು, ಪ್ರತಿಯೊಬ್ಬ ಕಲಾವಿದರು ಕೂಡ ಹೇಳ್ತಾ ಇರುವಂತದ್ದು, ಅವ್ರಿಗೆ ಎಲ್ಲಿ ಅಂತ್ಯ ಸಂಸ್ಕಾರ ಆಗುತ್ತೋ ಅಲ್ಲಿ ಸರ್ಕಾರದ ಕಡೆಯಿಂದ ಒಂದು ಸ್ಮಾರಕವನ್ನ ಮಾಡಬೇಕು ಅನ್ನೋದು ವಿಚಾರ. ಆಗ್ಬೇಕು ಅನ್ನೋದೇ ನನ್ನ ಒತ್ತಾಯ, ಆಶಯ. ನೀವು ಕೂಡ ಏನಾದರೂ ಸರ್ಕಾರಕ್ಕೆ ಮನವಿ ಮಾಡ್ತೀರಾ? ಮಾಡಬೇಕು, ಖಂಡಿತ ಮಾಡಬೇಕು. ಅದು ನಮ್ಮ ಕರ್ತವ್ಯ, ನಮ್ಮ ಬಾಧ್ಯತೆ. ಇದಿಷ್ಟು ನಟಿ ಉಮಾಶ್ರೀ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಮಂಜುನಾಥ್, ನ್ಯೂಸ್ 18 ಮೈಸೂರು. ನಟಿ ಉಮಾಶ್ರೀ ಅವರಿಗೆ ನನ್ನ ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಮೇಡಮ್, ಈಗ ಅಮ್ಮನವರ ಅಂತಿಮ ದರ್ಶನವನ್ನು ಮಾಡ್ಕೊಂಡು ಬಂದ್ರಿ. ಒಂದು ಮೆಮೊರಿಯನ್ನು ನೀವು ಹೇಳ್ಕೊಳ್ಳುವಂಥದ್ದಾದ್ರೆ ಮೇಡಮ್, ಅವರ ಮತ್ತು ನಿಮ್ಮ ಒಡನಾಟದ ಬಗ್ಗೆ. ನೋಡಿ, ಕಲಾವಿದರಿಗಿಂತಲೂ ಹೆಚ್ಚಾಗಿ ಗಾಯಕಿಯರ ಜೊತೆ, ಮ್ಯೂಸಿಷಿಯನ್ಸ್ ಜೊತೆ ಅವ್ರ ಸಂಬಂಧಗಳು ಹೆಚ್ಚಾಗಿರ್ತವೆ. ಆದರೆ ನಾವು ಆಗೊಮ್ಮೆ ಈಗೊಮ್ಮೆ ಅವರನ್ನು ಭೇಟಿ ಮಾಡಿದಂಥದ್ದು. ಆದರೂ ಕೂಡ ಅವರನ್ನು ಭೇಟಿ ಮಾಡಬೇಕು ಅನ್ನೋ ತವಕ ಇದೆಯಲ್ಲ, ಅದು ಬಹಳ ದೊಡ್ಡದು ನಮ್ಗಳಿಗೆ. ಅಂದರೆ ಎಲ್ಲರನ್ನೂ ಭೇಟಿ ಮಾಡಬೇಕು ಅಂತ ಅನ್ಸಲ್ಲ, ಕೆಲವೇ ಜನಗಳನ್ನು ಭೇಟಿ ಮಾಡಬೇಕು ಅಂತ ಅನ್ಸೋದು. ಹಾಗೆ ಒಂದು ಸುಮಾರು ಸಲ ನಾವುಗಳು ರೆಕಾರ್ಡಿಂಗ್ ಥಿಯೇಟ್ರಲ್ಲಿ ಅಲ್ಲಿ ಇಲ್ಲಿ ಸಿಕ್ಕಾಗ ಭೇಟಿ ಮಾಡಿದ್ದೇವೆ, ಕಾಲಿಗೆ ನಮಸ್ಕಾರ ಮಾಡಿದ್ವಿ. ನಮ್ಗೆ ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ತಗೊಳ್ಳೋದೇ ಒಂದು ದೊಡ್ಡ ವಿಷಯ ನಮಗೆ. ಅಂದರೆ ಅವ್ರ ಆಶೀರ್ವಾದ ಅನ್ನೋಂಥದ್ದು ಅಷ್ಟು ಪ್ರಬಲವಾಗಿರ್ತದೆ ಅನ್ನೋ ನಂಬಿಕೆ. ಯಾಕೆಂದರೆ ಒಂದು ದೈವಿಕ ಪ್ರಜ್ಞೆ ಇರ್ತಕ್ಕಂಥವ್ರು ಅವರೆಲ್ಲರೂ ಕೂಡ. ಅಷ್ಟು ಸುಲಭ ಅಲ್ಲ ಅವರೆಲ್ಲನೂ ಕೂಡ. ಅವರು ನಾವು ನೋಡೋದಕ್ಕೆ ಒಬ್ಬ ಹಾಡುಗಾರ್ತಿ ಅಂತ ಅನ್ಸ್ಬಿಡುತ್ತೆ, ನೋಡೋದು ಗಾಯಕಿ ಅನ್ಸ್ಬಿಡುತ್ತೆ. ಅದೆಲ್ಲವನ್ನು ಮೀರಿ ಬೆಳೆದಂಥವ್ರು. ಇನ್ನೊಂದು ಸ್ಮಾರಕದ ವಿಚಾರ ಚರ್ಚೆ ಆಗ್ತಿರುವಂತದ್ದು, ಪ್ರತಿಯೊಬ್ಬ ಕಲಾವಿದರು ಕೂಡ ಹೇಳ್ತಾ ಇರುವಂತದ್ದು, ಅವ್ರಿಗೆ ಎಲ್ಲಿ ಅಂತ್ಯ ಸಂಸ್ಕಾರ ಆಗುತ್ತೋ ಅಲ್ಲಿ ಸರ್ಕಾರದ ಕಡೆಯಿಂದ ಒಂದು ಸ್ಮಾರಕವನ್ನ ಮಾಡಬೇಕು ಅನ್ನೋದು ವಿಚಾರ. ಆಗ್ಬೇಕು ಅನ್ನೋದೇ ನನ್ನ ಒತ್ತಾಯ, ಆಶಯ. ನೀವು ಕೂಡ ಏನಾದರೂ ಸರ್ಕಾರಕ್ಕೆ ಮನವಿ ಮಾಡ್ತೀರಾ? ಮಾಡಬೇಕು, ಖಂಡಿತ ಮಾಡಬೇಕು. ಅದು ನಮ್ಮ ಕರ್ತವ್ಯ, ನಮ್ಮ ಬಾಧ್ಯತೆ. ಇದಿಷ್ಟು ನಟಿ ಉಮಾಶ್ರೀ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಮಂಜುನಾಥ್, ನ್ಯೂಸ್ 18 ಮೈಸೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.